ನೀವ್ಯಾಕೆ ಅದಕ್ಕೆ ಇದನ್ನೆಲ್ಲ ತರ್ಸೋಕ್ ಹೋದ್ರಿ? ನಿಮಗ್ ತರ್ಸ್ಕೊಂಡಿದ್ರೆ ಸಾಕಾಗಿತ್ತು. ನಮ್ಮವ್ರು ಅನ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ನಿಮ್ದು ನಮ್ದು ಅಂತ ಬೇರೆ ಬೇರೆ ಇರಲ್ಲ, ಎಲ್ಲ ಒಂದೇ. ವೆಂಕಟಸ್ವಾಮಿ, ಇನ್ನೊಂದು ಸೀರೆ ತೋರ್ಸಿ. ಅಮ್ಮ ರಾಧಿಕಾ, ಈ ಸೀರೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅತ್ತೆ. ಪ್ರಿಯಾ, ಈ ಸೀರೆ ನೋಡಮ್ಮ. ವಾವ್ ರಾಧಿಕಾ, ಈ ಸೀರೆ ತುಂಬಾ ಚೆನ್ನಾಗಿದೆ. ಈ ಕಲರ್, ಡಿಸೈನ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಸೀರೆ ಹೇಗಿದೆ? ಚೆನ್ನಾಗಿದೆ. ಏನೋ ಈ ದೇವದಾಸ್ ಹೆಂಡತಿ ಆಗ್ತಿರೋಳ್ ಸೀರೆ ತೋರ್ಸಿದ್ರೆ ಸುಮ್ನೆ ಚೆನ್ನಾಗಿದೆ ಅನ್ಬಿಟ್ರೆ ಸಾಕ? ಪ್ರೀತಿಯಿಂದ ಹೇಳ್ಬೋದಲ್ಲ. ಹಾಗಲ್ಲ, ನೀವೂನು ನಂಗೋಸ್ಕರ ಸೀರೆ ಸೆಲೆಕ್ಟ್ ಮಾಡ್ಬೋದಲ್ವಾ? ನಂಗೆ ಸೀರೆ ಸೆಲೆಕ್ಷನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ನೀವೂನು ಸೀರೆ ನೋಡಿ, ಯಾವ್ದು ಹಿಡ್ಸುತ್ತೋ ಅದನ್ನ ತಗೊಳ್ಳಿ. ಇಂಥ ಚೀಪ್ ಸೀರೆ ಕೊಂಡ್ಕೊಳ್ಳೋ ಅಭ್ಯಾಸ ನಂಗಿಲ್ಲ. ನಾನು ಯಾವಾಗ್ಲೂ ದೊಡ್ಡ ಅಂಗಡಿಲೇ ತಗೊಳ್ಳೋದು. ಸುನಂದ, ಹೀಗೆ ನಾ ಮಾತಾಡೋದು? ಇಷ್ಟ ಇದ್ರೆ ತಗೋ, ಇಲ್ಲ ಅಂದ್ರೆ ಬಿಡು. ಇಲ್ ನೋಡಿ, ವ್ಯಾಲ್ಯೂ ಅನ್ನೋದು ಮಾರೋ ಜಾಗ ನೋಡಿ ನಿರ್ಧಾರ ಆಗಲ್ಲ. ವಸ್ತುಗಳನ್ನ ತಯಾರು ಮಾಡಕ್ಕೆ ಬಳಸೋ ಪದಾರ್ಥ ನೋಡಿ ನಿರ್ಧಾರ ಆಗತ್ತೆ. ನಾನ್ ಕೊಂಡ್ಕೋಬೇಕು ಅನ್ಕೊಂಡ್ರೆ ಶಾಪಿಂಗ್ ಮಾಲ್ ಅಲ್ಲಿ ತುಂಬಾ ಕಾಸ್ಟ್ಲಿ ಸೀರೆನೆ ಕೊಂಡ್ಕೋಬಹುದು. ನೀವ್ ಎಲ್ ಬೇಕಾದ್ರೂ ಕೊಂಡ್ಕೊಳ್ಳಿ, ನಾನ್ ಮಾತ್ರ ನಂಗೆ ಇಷ್ಟ ಆಗೋ ಜಾಗದಲ್ಲೇ ಕೊಂಡ್ಕೊಳ್ಳೋದು. ಇಷ್ಟ ಆಗೋ ತರ ಇರೋದೇ ಬೇರೆ, ಇಷ್ಟ ಆಗೋ ತರ ನಡ್ಕೊಳ್ಳೋದೇ ಬೇರೆ. ಅಮ್ಮ ಪ್ಲೀಸ್ ತಪ್ಪು ತಿಳ್ಕೊಬೇಡಿ, ನೀವೇ ಸೆಲೆಕ್ಟ್ ಮಾಡಿ. ಅಮ್ಮ ರಾಧಿಕಾ, ಅಮ್ಮನವ್ರ ಮುಂದೆ ಒಂದು ಸೀರೆ ಇಡಬೇಕು. ಅಮ್ಮ ರಾಧಿಕಾ, ಈ ಸೀರೆ ಚೆನ್ನಾಗಿರುತ್ತಾ? ಒಂದ್ಸಲ ನೋಡು. ಪಕ್ಕದಲ್ಲಿ ನಾನು ಒಬ್ಳಿದ್ದೀನಿ ಅನ್ನೋ ಪ್ರಜ್ಞೆ ಬೇಡವಾ ನಿಂಗೆ? ಶುಭ ಕಾರ್ಯಕ್ಕೆ ಅಮ್ಮನವ್ರ ಮುಂದೆ ಇಡಬೇಕಾದ ಸೀರೆ ನಿಮ್ಮಿಂದ ಬೆಂಕಿ ಪಾಲಾಗಿ ಅಪಶಕ್ನ ಆಗಿದೆ.
ನಿಮ್ಗೆ ಯಾಕೆ ಇಷ್ಟು ಮೊಂಡತನ? ಅಮ್ಮ ಸುಮ್ನಿರಮ್ಮ. ಸ್ವಲ್ಪನೂ ಪ್ರಜ್ಞೆ ಇಲ್ದೆ ನನ್ ಮುಖದ ಮೇಲೆ ಸೀರೆ ಬಿಸಾಡಿದ್ಲು ನಿಮ್ ಸೊಸೆ. ನಿಮ್ ಕಣ್ಣಿಗೆ ನಾನು ಅಷ್ಟೊಂದು ಚೀಪಾಗಿ ಕಾಣಿಸ್ತಾ ಇದ್ದೀನಾ? ನಿಮ್ ಸೊಸೆಗ್ ಬುದ್ಧಿ ಹೇಳೋದ್ ಬಿಟ್ಟು ನನ್ ಮೇಲ್ ಕಿರ್ಚಾಡ್ತಾ ಇದ್ದೀರಲ್ಲ, ಇದೇನಾ ನಿಮ್ ದೊಡ್ಡಸ್ಗೆ? ಯಾಕಿಷ್ಟೊಂದ್ ಚೀಪಾಗಿ ನಡ್ಕೋತಿದ್ದೀರಾ? ಸುನಂದ, ಬಾಯಿ ಮುಚ್ಚು. ಯಾರ್ರೀ ಚೀಪಾಗಿ ನಡ್ಕೋತಿರೋದು? ನೀವಾ ನಮ್ಮತ್ತೆನಾ? ಘನತೆ ಗೌರವಕ್ಕೆ ಪ್ರತಿರೂಪ ನಮ್ಮತ್ತೆ. ಮಾತಾಡೋಕ್ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಿ. ಅಮ್ಮ ರಾಧಿಕಾ, ನೀನಾದ್ರೂ ಸುಮ್ನೆ ಇರಮ್ಮ. ನೀ ಮತ್ತೇನ್ ಬೈದೆ ಅಂತ ರೋಷ ಉಕ್ಕಿ ಬರ್ತಿದ್ಯಾ? ಇಷ್ಟು ಸಂಸ್ಕಾರ ಇಲ್ದವ್ರು ಮನೆಗೆ ಯಾಕೆ ಕರಿಬೇಕಿತ್ತು? ಸಂಸ್ಕಾರದ ಬಗ್ಗೆ ನೀವ್ ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಒಂದು ಸ್ಥಳಕ್ ಬಂದಾಗ ಹೇಗ್ ನಡ್ಕೋಬೇಕು ಅಂತ ಮೊದ್ಲು ನೀವ್ ಅರ್ಥ ಮಾಡ್ಕೊಳ್ಳಿ. ಏನತ್ಗೆ ಇದು? ಕರ್ದು ಈ ತರ ಅವಮಾನ ಮಾಡ್ತೀರಾ? ನಿಂತ್ಕೋ ಸುನಂದ, ಏನಿದು ಹುಚ್ಚಾಟ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನಿಲ್ 1 ನಿಮಿಷನೂ ಇರಲ್ಲ. ಸುನಂದ, ಸಾರಿ ಶಕುಂತಲಾ ದೇವಿ ಅವರೇ, ಅವಳಿಗೆ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಿಲ್ಲ. ದಯವಿಟ್ಟು ಇದ್ಯಾವುದನ್ನು ನೀವು ಮನಸ್ಸಿಗೆ ಹಚ್ಕೋಬೇಡಿ. ಅಮ್ಮ, ನಮ್ ಚಿಕ್ಕಮ್ಮ ತಪ್ಪು ಮಾಡಿದ್ದಾರೆ. ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ. ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಗೂ ಸಾರಿ ಹೇಳ್ತಾ ಇದ್ದೀನಿ ಆಂಟಿ. ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಹೋಗ್ಬರ್ತೀನಿ. ಅದ್ಕೆ ಇಂಥ ಮ್ಯಾನರ್ಸ್ ಇಲ್ದೇ ಇರೋ ಹೆಂಗ್ಸು ಅತ್ತೆ ಆಗ್ಬಿಟ್ರೆ ನಮ್ ಪ್ರಿಯಾಗೆ ತೊಂದರೆ ಆಗ್ಬೋದೇನೋ. ನೀವೊಂದ್ಸಲ ಯೋಚನೆ ಮಾಡಿ. ಈ ಜಗಳದಿಂದನಾದ್ರೂ ಮದ್ವೆ ನಿಂತೋದ್ರೆ ಚೆನ್ನಾಗಿರುತ್ತೆ. ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಒಬ್ರು ಮನೆಗೆ ಹೋದಾಗ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತಾನು ಗೊತ್ತಿಲ್ವಾ ನಿಂಗೆ? ಯಾಕೆ ನನ್ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ಯಾ? ನನ್ನೇ ಬೈತಿರಲ್ರಿ. ಮನೆ ಕರೆದು ಅವಮಾನ ಮಾಡಿದ ಅವರು. ಅಯ್ಯೋ, ಅತಿಥಿಗಳು ಅನ್ನೋ ಪ್ರಜ್ಞೆನೂ ಇಲ್ದೆ ಎಷ್ಟು ಕೀಳಾಗಿ ಮಾತಾಡೋದು ನೋಡಿದ್ರ? ಅವ್ರ ಜೊತೆಲಿ ಅವ್ರ ಸೊಸೆ ಬೇರೆ. ಅವಳ ತಂಗಿನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅನ್ನೋ ಮರ್ಯಾದೆನೂ ಇಲ್ದೆ ನನ್ನ ಮೇಲೆ ಕೂಗಾಡ್ತಾಳೆ. ಈ ಸಂಬಂಧ ಕ್ಯಾನ್ಸಲ್ ಮಾಡಿ. ನೀವ್ಯಾರು ಅದನ್ನ ಹೇಳಕ್ಕೆ? ನಾನು ಇಷ್ಟಪಟ್ಟೆ ಈ ಮದುವೆ ಮಾಡ್ಕೋತಿದ್ದೀನಿ.
ನಿಮ್ ನಡವಳಿಕೆ ಹೀಗೆ ಇದ್ರೆ ನೀವ್ ಮದ್ವೆಗೆ ಬರೋ ಅವಶ್ಯಕತೆನೂ ಇಲ್ಲ. ಡ್ಯಾಡಿ ನೇಹ ಮಾತ್ರ ಬರ್ತಾರೆ. ಹಾಗಂದ್ರೆ ಹೇಗೆ? ನಾನು ನಿನ್ಗ ಅಮ್ಮ ಇದ್ದ ಹಾಗೆ, ನಂಗ ಅವಮಾನ ಆದ್ರೆ ನಿಂಗೂ ಆದ ಹಾಗೆ ಅಲ್ವಾ? ಮೊದ್ಲಿಂದ ನಿಮ್ ನಡವಳಿಕೆ ಹೀಗೆ ಇರೋದ್ರಿಂದ ನಾನ್ ಯಾವತ್ತೂ ನಿಮ್ಮನ್ನ ಅಮ್ಮ ಅನ್ಕೊಂಡಿಲ್ಲ. ಸಂಸ್ಕಾರ ಇಲ್ದಿರೋ ತರ ಮಾತಾಡಿ ನಿಮಗ್ ಅವಮಾನ ಆಯ್ತು ಅಂದ್ರೆ ಹೇಗೆ? ನಾನೇನಾದ್ರೂ ಬೇಕು ಅಂತ ಸೀರೆಗ್ ಬೆಂಕಿ ಇಟ್ನಾ? ಅಪ್ಪಿ ತಪ್ಪಿ ಬೆಂಕಿ ಮೇಲ್ ಬಿತ್ತು. ಅಷ್ಟಕ್ಕೂ ನೀನ್ ಆ ಮನೆಗೆ ಹೋದ್ ಗಳಿಗೆಯಿಂದ ತುಂಬಾ ಹುಚ್ಚುಚ್ಚಾಗೆ ಮಾತಾಡ್ತಾ ಇದ್ದೆ. ಅದಲ್ದೆ ಆ ಜಗಳ ಕಾರಣನೇ ನೀನು. ಹಾ, ಬೈರಿ ಬೈರಿ, ಎಲ್ರೂ ನನ್ನೇ ಬೈರಿ. ಇಲ್ಲೋಡಿ, ನಿಮ್ ತಪ್ಪು ನೀವು ತಿಳ್ಕೊಂಡ್ರೆ ಮದ್ವೆಗ್ ಬನ್ನಿ, ಇಲ್ಲಾಂದ್ರೆ ನಿಮ್ಮಿಷ್ಟ. ಶಕುಂತಲಾ ದೇವಿಯಿಂದ 2 ಸಲ ಅವಮಾನ ಆಗಿದೆ. ಮುಯಿಗ್ ಮುಯಿ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ. ಏನೇ ಹೀಗಾಗೋಯ್ತು? ಪಾಪ ಅದ್ಕೆ ಅವರು ಪ್ರಿಯಾಗೆ ಮದ್ವೆ ಅಲಂಕಾರ ಮಾಡಿ ಎಲ್ರೂ ಸಂತೋಷವಾಗಿ ಕಾಲ ಕಳಿಬೇಕು ಅಂತ ಕರ್ಸಿದ್ರೆ ಹೀಗ್ ಜಗಳ ಆಗೋಯ್ತಲ್ಲ. ಅಮ್ಮ, ಅಮರ್ ಚಿಕ್ಕಮ್ಮ ತಲೆ ಕೆಟ್ಟವ್ರ ತರ ಆಡ್ಬಿಟ್ರಲ್ಲ. ಕೋಪದಲ್ಲಿ ಮದ್ವೆ ಬೇಡ ಅನ್ಬೋದು. ಅತ್ತೆಯವ್ರು ಮಾತಾಡಿದ್ರಲ್ಲಿ ತಪ್ಪೇನಿದ್ಯಮ್ಮ? ಈ ಮನೆ ಕಾಲಿಟ್ಟಾಗಿಂದ ಅವರು ಒಂದಲ್ಲ ಒಂದ್ ರೀತಿ ಜೋರ್ ಮಾಡ್ತಾನೆ ಇದ್ದಾರೆ. ಇವಾಗ್ಲೇ ಹೀಗಿದ್ರೆ ಮದ್ವೆ ಆದ್ಮೇಲೆ ಪ್ರಿಯಾ ಪರಿಸ್ಥಿತಿ ಏನು? ಹೇಗ್ ಬದುಕ್ತಾಳೋ ಏನೋ. ಇರ್ಬೋದು ರಾಧಿಕಾ, ತಾಂಬೂಲ ಬದಲಾಯಿಸ್ಕೊಂಡ್ಮೇಲೆ ಮದ್ವೆಗೆ ಮುಹೂರ್ತನೂ ನಿಶ್ಚಯ ಆದ್ಮೇಲೆ ಹೆಣ್ಮಕ್ಳು ಮದ್ವೆ ನಿಂತ್ ಹೋದ್ರೆ 4 ಜನ 4 ತರ ಮಾತಾಡ್ಕೋತಾರೆ. ನಿಮ್ಮಪ್ಪ ಅಂತೂ ಮರ್ಯಾದೆನೆ ಜೀವ ಅಂದ್ಕೊಂಡ್ ಬಾಳ್ತಿರೋರು. ಮೊದ್ಲೇ ಅವ್ರ ಆರೋಗ್ಯ. ಯಾಕಮ್ಮ ನಿಲ್ಸ್ಬಿಟ್ಟೆ? ಏನೋ ಹೇಳಕ್ ಹೋಗಿ ಯಾಕೆ ಟಕ್ಕಂತ ನಿಲ್ಸ್ಬಿಟ್ಟೆ? ಅಂತದೇನು ಇಲ್ಲ ಪ್ರಿಯಾ, ಹೇಳಕ್ ಹೋದಾಗ ಗಂಟ್ಲು ಯಾಕೋ ಕಟ್ಟಾಗ ಹಾಗೆ ಸುಮ್ನಾದೆ. ನಿಮ್ಮಪ್ಪ ಆಫೀಸಲ್ಲಿ ನನ್ ಚಿಕ್ಕ ಮಗಳು ಮದ್ವೆ ಅಂತ ಸ್ಟಾಫ್ಗೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಮ್ಮ, ನೀನು ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಿದ್ಯಾ? ಹೌದಮ್ಮ, ಅಪ್ಪ ಹೋಗಿ ಅಮರ್ ಚಿಕ್ಕಮ್ಮ ಹತ್ರ ಮಾತಾಡ್ತಾರೆ. ಮದ್ವೆ ಕ್ಯಾನ್ಸಲ್ ಆಗಲ್ಲ ಬಿಡು. ಆದ್ರೆ ಈ ವಿಷಯ ಅವ್ರಿಗೆ ಗೊತ್ತಾಗೋಕ್ ಮುಂಚೆ ಬೇರೆ ಯಾರಾದ್ರೂ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಯಾರು ಮಾತಾಡ್ತಾರೆ? ಅಂಕಲ್, ಅಂಕಲ್, ಹಲೋ ಕೈಲಾಶ್, ನೀನೇನಿಲ್ಲಿ? ಸಾರಿ, ಇಲ್ಲೇ ಮಾತಾಡ್ಸ್ತಿದ್ದೀನಿ, ಒಳಗ್ ಬಾ. ಪರವಾಗಿಲ್ಲ ಬಿಡಿ, ಇಟ್ಸ್ ಓಕೆ. ಪರವಾಗಿಲ್ಲ, ಕೂತ್ಕೋ. ಇಟ್ಸ್ ಓಕೆ, ಪರವಾಗಿಲ್ಲ. ನಡೆದಿರೋ ಜಗಳದ ಬಗ್ಗೆ ಒಂದ್ಸಲ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ.
ನಿಮಗೂ ನಿಮ್ಮ ತಾಯಿಯವ್ರಿಗೂ ಹೇಗೆ ಸಮಜಾಯಿಷಿ ಕೊಡಬೇಕೋ ನಂಗೆ ಅರ್ಥ ಆಗ್ತಿಲ್ಲ. ಯಾವ ಫಂಕ್ಷನ್ಗೆ ಹೋದ್ರು, ಯಾರ ಮನೆಗೆ ಹೋದ್ರೂ ಅವಳಿಂದ ನಾವು ಮಾತು ಕೇಳೋ ತರ ಆಗ್ಬಿಟ್ಟಿದೆ. ಅದಕ್ಕೆ ಈ ನಡುವೆ ಅಂತೂ ಅವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕೈಲಾಶ್, ಅವಳ ಪರವಾಗಿ ನಾನು ಮತ್ತೊಂದ್ಸಲ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡಿ. ಅಯ್ಯೋ ಅಂಕಲ್, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಒಂದೊಂದ್ಸಲ ಹೀಗಾಗೋದ್ ಸಹಜ. ಇದನ್ನೆಲ್ಲ ಪದೇ ಪದೇ ನೆನೆಸ್ಕೊಂಡು ಮನ್ಸನ್ ಭಾರ ಮಾಡ್ಕೊಳ್ಳೋದ್ ಬದಲು ಅವಾಗ್ಲೇ ಮರ್ತು ಬಿಟ್ಟು ಪಾಠ ಕಲಿಯೋದು ಒಳ್ಳೇದು. ಆಂಟಿ, ಅಮರ್ಗೂ ಪ್ರಿಯಾಗೂ ಮದುವೆ ಆಗ್ತಿದೆ ಅಂತ ಎಲ್ರೂ ಖುಷಿಯಾಗಿದ್ದಾರೆ. ಈ ಚಿಕ್ಕ ಜಗಳ ಮನ್ಸಲ್ಲೇ ಉಳ್ಕೊಂಡು ದೊಡ್ಡದಾಗಬಾರ್ದು ಅಂತ ನಿನ್ ಜೊತೆ ಮಾತಾಡಕ್ ಬಂದೆ. ನಮ್ಮ ಮಾವನವರು ತುಂಬಾ ಒಳ್ಳೆ ವ್ಯಕ್ತಿ. ಈ ವಿಷಯ ಇನ್ನೂ ಅವ್ರ ತನಕ ಹೋಗಿಲ್ಲ. ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಆಗಿದ್ದೇನೋ ಆಗೋಯ್ತು. ಈ ವಿಷಯ ಎಲ್ಲಿಗೆ ಮರ್ತ್ಬಿಟ್ಟು ಮದುವೆ ಬಗ್ಗೆ ಯೋಚನೆ ಮಾಡಿ ಪ್ಲೀಸ್. ನಾನೇನೋ ಬೇಕು ಅಂತ ಹಠ ಹಿಡ್ದು ಮಾಡಿರೋ ತರ ಹಾಗೇನಪ್ಪ ಮಾತಾಡೋದು? ಅಪ್ಪಿ ತಪ್ಪಿ ಸೀರೆ ಹೋಗಿ ಬೆಂಕಿ ಮೇಲ್ ಬಿದ್ರೆ ಅದನ್ನ ನಾನೆಲ್ಲೋ ಬೇಕು ಅಂತ ಮಾಡಿರೋ ತರ. ರಾಧ ಅಂತ ಮಾಡಿದ್ದು ನಿಮ್ಮಮ್ಮನೇ. ಅವ್ರ ನಡವಳಿಕೆ ಚೂರು ಇಷ್ಟ ಆಗ್ಲಿಲ್ಲ. ಅಮ್ಮನ ಯಾಕಂಟಿ ಬೈತೀರಾ? ಅಮ್ಮಂಗೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ನಂಬಿಕೆ ಜಾಸ್ತಿ. ಅವನ್ನೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರ ಅವರು. ಅಪಶಕ್ನ ನಡೆದ್ರೆ ಅವರು ಸುಮ್ನಿರಲ್ಲ. ನೀವೇ ಅಲ್ಲ, ನಿಮ್ ಜಾಗದಲ್ಲಿ ಯಾರೇ ಇದ್ರು ಅಮ್ಮ ಹಾಗೆ ರಿಯಾಕ್ಟ್ ಆಗ್ತಿದ್ರು. ನಿಮ್ಮಮ್ಮನ್ ಸಮರ್ಥಿಸ್ಕೊಂಡು ನಂದೇ ತಪ್ಪು ಅಂತ ಹೇಳಕ್ಕೆ ಇಲ್ಲಿವರೆಗೂ ಬಂದಿದ್ಯಾ? ಅಯ್ಯಯ್ಯೋ, ನಾನ್ ಹಾಗನ್ಲಿಲ್ಲ ಆಂಟಿ. ಇದು ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ಮದುವೆ ಅಂದ್ರೆ ಎಲ್ರೂ ಒಟ್ಟುಗೂಡಿ ನಗ್ನಗ್ತಾ ನಡೆಸೋ ಉತ್ಸವ. ಒಂದೇ ಮನೆಯವ್ರ ತರ ಇರ್ಬೇಕಾದ್ ನಾವು ಇಂಥ ಚಿಕ್ಕ ಪುಟ್ಟ ಕಾರಣಕ್ಕೋಸ್ಕರ ಒಬ್ಬರನ್ನ ಕಂಡ್ರೆ ಒಬ್ರ ಮುಖ ತಿರುಗಿಸೋದು ಒಳ್ಳೇದಲ್ಲ ಆಂಟಿ. ನಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಇನ್ ಮುಂದೆ ಹೀಗೆಲ್ಲ ಆಗ್ದಿರೋ ತರ ನೋಡ್ಕೋತೀನಿ. ನಡೆದಿದ್ದೆಲ್ಲ ಮರ್ತು ಬಿಡಿ ಪ್ಲೀಸ್. ಸುನಂದ, ಒಳ್ಳೆ ಮಾತನ್ನ ಚಿಕ್ಕೋರ್ ಹೇಳಿದ್ರು ಕೇಳ್ಬೇಕು. ಇಷ್ಟ ಹೇಳಿದ್ಮೇಲೂ ನಾನು ಹೀಗೆ ಇರ್ತೀನಿ ಅಂದ್ರೆ ನಿನ್ ಕರ್ಮ. ಮದುವೆ ಅನ್ನೋದು ಸಂತೋಷವಾಗಿ ಮಾಡ್ಬೇಕಾದ ಕಾರ್ಯ. ಈ ಜಗಳ ಯಾಕೆ? ಇಷ್ಟೆಲ್ಲ ಮಾಡಿರೋ ಶಕುಂತಲಾ ದೇವಿಗೆ ಅವಮಾನ ಮಾಡದೆ ಹೋದ್ರೆ ನಂಗ್ ನಿದ್ದೆ ಬರಲ್ಲ. ಹೇಗಾದ್ರೂ ಅವಳಿಗೆ ಅವಮಾನ ಮಾಡೋಣ ಅಂದ್ರೆ ಪ್ರತಿ ಸಲನೂ ಅವಳೇ ನನಗೆ ಎದುರೇಟ್ ಕೊಡ್ತಾ ಇದ್ದಾಳೆ. ಏನ್ ಯೋಚನೆ ಮಾಡ್ತಿದ್ಯಾ? ಸರಿನಪ್ಪ, ನಾನಂತೂ ಸೈಲೆಂಟ್ ಆಗೇ ಇರ್ತೀನಿ. ನಿಮ್ಮಮ್ಮ ಏನಾದ್ರೂ ಸುಮ್ನೆ ನನ್ನ ಬೈದ್ರೆ ನಾನ್ ಸುಮ್ನಿರಲ್ಲ. ಅಯ್ಯೋ, ಹಾಗೆಲ್ಲ ಆಗಲ್ಲ ಆಂಟಿ. ಅದಕ್ಕೆ ನಾನ್ ಗ್ಯಾರಂಟಿ. ನಾನಿನ್ ಬರ್ತೀನಿ. ಓಕೆ ಕೈಲಾಶ್. ಅಲಿವೇಣಿ, ನಡೆದಿರೋ ಜಗಳದಿಂದ ಪ್ರಿಯಾ ಮದ್ವೆ ನಡೆಯುತ್ತೋ ಇಲ್ವೋ ಅಂತ ಎಲ್ಲರೂ ಟೆನ್ಷನ್ ಅಲ್ಲಿದ್ರೆ ಎಲ್ರಿಗಿಂತ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಕಾಗಿದ್ದ ರಾಧಿಕಾ ಮುಖದಲ್ಲಿ ಯಾವ ಗಾಬರಿನೂ ಕಾಣ್ತಿಲ್ವಲ್ಲ. ಇವಾಗ್ಲೇ ಅಲ್ಲ ರೀ, ಪ್ರಿಯಾನ ಮದುವಣ್ಗಿತ್ತಿ ಮಾಡೋವಾಗ್ಲೇ ರಾಧಿಕಾ ಮೇಲೆ ನನ್ಗೆ ಅನುಮಾನ ಬಂತು. ಅವಳ ಮುಖದಲ್ಲಿ ಒಂಚೂರು ಸಂತೋಷ ಇರ್ಲಿಲ್ಲ.
ಸಂತೋಷವಾಗಿರ್ಬೇಕಾಗಿದ್ದ ಟೈಮಲ್ಲಿ ಬೇಜಾರು, ಬೇಜಾರಲ್ಲಿ ಇರ್ಬೇಕಾಗಿದ್ದ ಟೈಮಲ್ಲಿ ಮಾಮೂಲಿ ಆಗಿದ್ದಾಳೆ ಅಂದ್ರೆ ಏನೋ ಮಿಸ್ ಹೊಡಿತಿದ್ಯಮ್ಮ. ಅದ್ಕೆ ಅವರೇ ನಡೆದಿರೋ ಜಗಳದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಏನೇ ಅನಾಹುತ ಆದ್ರೂ ತಪ್ಪು ಹೊರಿಸೋದು ಹೆಣ್ಮಕ್ಳು ಮೇಲೆ ಅಲ್ವಾ ಅದ್ಕೆ? ನಿಜಾನೇ. ಆದ್ರೆ ಅವ್ರ ನಡವಳಿಕೆ ನನ್ಗೊಂಚೂರು ಹಿಡಿಸ್ಲಿಲ್ಲ. ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮದ್ವೆ ಮೇಲೆ ಕೋಪ ತೋರಿಸ್ತಾರೇನೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ಅದಕ್ಕೆ ಹಾಗೆಲ್ಲ ಆಗಲ್ಲ ಅತ್ತೆ.